ನಮ್ಮೊಂದಿಗೆ ಇದೀಗ ಹಿರಿಯ ಶಾಸಕರಾಗಿರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ತಾವು CM ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಪರಮಾಪ್ತರು. CM ಸಿದ್ದರಾಮಯ್ಯನವರ ಶಿಷ್ಯ ನಾಗೇಂದ್ರ ಅವರನ್ನು ಮಾತುಗಳನ್ನು ಹೇಳ್ತಾ ಇದ್ರು. CM ಸಿದ್ದರಾಮಯ್ಯನವರು ಪದತ್ಯಾಗ ಮಾಡಿದ್ದಾರೆ. ಇದನ್ನು ನೀವು ನಿರೀಕ್ಷೆ ಮಾಡಿದ್ರಾ ಅಂತ? ಬಹುಶಃ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡ ಮೇಲೆ ನಾವೆಲ್ಲರೂ ಕೂಡ ಅದನ್ನು ನಿರೀಕ್ಷೆ ಅಂತ ಇಟ್ಕೊಳ್ಳಲ್ಲ. ಆ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಬದ್ಧವಾಗಿರ್ತೀವಿ. ಮಾನ್ಯ ನಮ್ಮ ಮುಖ್ಯಮಂತ್ರಿಯವರೇ ಸಿದ್ದರಾಮಯ್ಯ ಸಾಹೇಬರೇ ಅದಕ್ಕೆ ಬದ್ಧವಾಗಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಕೇಳ್ಕೊಂಡು ಹೋಗುವಂಥ ವ್ಯಕ್ತಿಗಳಾಗಿದ್ದೀವಿ. ನಾನು ಇವತ್ತು ಇವತ್ತೇನು ಅವರು ಅದ್ಭುತವಾದಂಥ ಒಂದು ಕರ್ನಾಟಕಕ್ಕೆ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ. ಇನ್ನು ನಿರೀಕ್ಷೆ ಇತ್ತು, ಬಟ್ ಆದರೆ ಇವತ್ತು ನಮ್ಮ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧವಾಗಿರ್ತೀವಿ. ಇವತ್ತು ಮುಂದೆ ಯಾವ ರೀತಿ ಆಡಳಿತ ನಡೆಸಬೇಕಂತೇಳಿ ಮಾನ್ಯ ನಮ್ಮ DK ಶಿವಕುಮಾರ್ ಸಾಹೇಬರು ಕೂಡ ಅವರು ಮಾರ್ಗದರ್ಶನ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ನನಗಿದೆ. CM ಸಿದ್ದರಾಮಯ್ಯನವರು ಇವತ್ತು ಪದತ್ಯಾಗ ಮಾಡ್ತಿದ್ದಂತೆ ಸಾಕಷ್ಟು ಸಚಿವರುಗಳು, ಶಾಸಕರುಗಳು ಭಾವುಕರಾದರು, ಕಣ್ಣೀರು ಹಾಕಿದ್ರು. ತಾವು ಅವರನ್ನು ಯಾವ ರೀತಿಯಾಗಿ ನೆನಪಿಸ್ಕೋತೀರಾ? ಯಾಕಂತಂದರೆ ನಿಮ್ಮನ್ನು ತುಂಬ ಅತ್ಯಾಪ್ತರಾಗಿ ನೋಡ್ತಾ ಇದ್ರು ಅವರು. ಇಲ್ಲ, ಖಂಡಿತವಾಗಿ ಅದನ್ನು ನೆನೆಸ್ಕೊಳ್ಳೋಕ್ಕೆ ಭಾಳ ತುಂಬ ದುಃಖ ಆಗುತ್ತೆ. ಇವತ್ತು ಪ್ರತಿಯೊಬ್ಬರ ಹಾದಿ ಇವತ್ತು ನಾನು ಅಲ್ಲಿ ಬೆಳಿಗ್ಗೆ ನಾನು ಮೀಟಿಂಗ್ ಹೋಗಿದ್ದಿಲ್ಲ, ಯಾಕಂದರೆ ಆ ಎಮೋಷ್ನಲ್ ನಾನು ನಿನ್ನೆಯಿಂದ ಅವ್ರ ಜೊತೆಗಿದ್ದೆ. ಅವರು ಇರುವಂಥ ಒಂದು ಮೌನ ನೋಡ್ತಾ ಇದ್ದರೆ ನಮಗೆ ನಿನ್ನೆನೇ ದುಃಖ ಬರ್ತಾಯಿತ್ತು. ಆದರೆ ಇವತ್ತು ಅದನ್ನು ನೋಡಲಿಕ್ಕೆ ನನ್ನ ಕಣ್ಣಾರ ಆಗ್ತಾಯಿದ್ದಿಲ್ಲ. ಇವತ್ತು ನಾನು ಬಹುಶಃ ಅದಕ್ಕೆ ನಾನು ಅಲ್ಲಿ ಮೀಟಿಂಗ್ ಕೂಡ ಹೋಗಿದ್ದಿಲ್ಲ. ಆದರೆ ಇವತ್ತು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿರಬೇಕು. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಯಾವ ರೀತಿ ಆಡಳಿತವನ್ನು ಕೊಟ್ಟಿದ್ದಾರೆ ಅಂತೇಳಿ ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ. ಇವತ್ತು 5 ಗ್ಯಾರಂಟಿಗಳನ್ನ ಇಟ್ಕೊಂಡು ಇಷ್ಟು ಫಲಪ್ರದವಾಗಿ, ಅಂದರೆ ಇವತ್ತು ಏನು ನಿರೀಕ್ಷೆಗೆ ಮೀರಿ 3 ವರ್ಷಗಳ ಕಾಲ 5 ಗ್ಯಾರಂಟಿಗಳನ್ನು ಕೊಟ್ಕೊಂಡು ನಾಡಿನ ಜನತೆಗೆ ಸಮರ್ಪಣೆ ಮಾಡಿದಂಥ ಮುಖ್ಯಮಂತ್ರಿ ಇವತ್ತು ನಿಜವಾಗ್ಲೂ ಒಬ್ಬ ಮೌನಕ್ಕೆ ಜಾರಿ ಇವತ್ತು ಈ ರಾಜ್ಯಕ್ಕೆ ಬಿಟ್ಟು ಹೋಗ್ತಾ ಇದ್ದರೆ, ಅವರು ಆ ಪದತ್ಯಾಗ ಮಾಡ್ತಾಯಿದ್ರೆ ಸಿದ್ದರಾಮಯ್ಯ ಸಾಹೇಬರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾರೆ ಅನ್ನೋವಂಥ ಭಾವನೆ ನಮಗೆಲ್ಲ ಮೂಡಿತು. ಇವತ್ತು ಬಹುಶಃ ಅದನ್ನು ನೆನೆಸ್ಕೊಂಡ್ರೆ ಇವಾಗಲೂ ಭಾಳ ತುಂಬ ದುಃಖ ಆಗುತ್ತೆ. ಅದು ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ಯಾವ ರೀತಿ ಇದೆ ಅನ್ನೋ ಗೊತ್ತಿಲ್ಲ, ಬಟ್ ಅದೇ ರೀತಿ ಇವತ್ತು ಹೊಸ ಮುಖ್ಯಮಂತ್ರಿ ಆಗಿರೋಂಥ ಒಂದು ಖುಷಿ ಕೂಡ ಇದೆ. ಇವತ್ತು ಒಂದು ಒಳ್ಳೆ ಆರ್ಗನೈಸರ್, ಇವತ್ತು ಸಂಘಟನಾ ಚತುರರಾಗಿ ದೇಶಕ್ಕೆ ಮಾದರಿಯಾಗಿ ನಮ್ಮ KPCಯನ್ನು ನಡೆಸ್ಕೊಂಡು ಹೋಗಿರುವಂಥ ನಮ್ಮ DK ಶಿವಕುಮಾರ್ ಸಾಹೇಬರು ಇವತ್ತು ಅವರೇ ಮುಖ್ಯಮಂತ್ರಿ ಅಂತೇಳಿ ಈಗಾಗಲೇ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇವತ್ತು ಅದು ಒಂದು ಖುಷಿ ಇದೆ. ಒಂದು ಕಡೆಗೆ ನೋವಿದೆ, ಒಂದು ಕಡೆಗೆ ದುಃಖನೂ ಇದೆ, ಸಂತೋಷನೂ ಇದೆ. ಈ ಹಿಂದೆ CM DK ಶಿವಕುಮಾರ್ ಅವರು ಬಳ್ಳಾರಿಗೆ ಬಂದಂಥ ಸಂದರ್ಭದಲ್ಲಿ ನಾಗೇಂದ್ರ ಅವ್ರನ್ನ ಸಚಿವರನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. CM DK ಶಿವಕುಮಾರ್ ಅವರು CM ಆದ ಬಳಿಕ ಅವರ ಸಂಪುಟದಲ್ಲಿ ಸಚಿವರಾಗ್ತೀರಾ ನಾಗೇಂದ್ರ ಅವರು? ಆ ನಿರೀಕ್ಷೆ ಎಲ್ಲ ಕೂಡ ನಮ್ಮ ಪಕ್ಷ ಇವತ್ತು ಸಿದ್ಧಾಂತದ ಮೇಲೆ ನಡೆಯುವಂಥದ್ದು, ಅದಾದ ಮೇಲೆ ಹೈಕಮಾಂಡ್ ಮೇಲೆ ನಿರ್ಧಾರದ ಮೇಲೆ ನಡೆಯುತ್ತೆ. ಇವತ್ತು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾನು ನಿರೀಕ್ಷೆಯಲ್ಲಿದ್ದೀನಿ. ಬಟ್ ಭಾಳಷ್ಟು ತಿಂಗಳ ಹಿಂದೆ ತಾವು ಸಚಿವರಾಗಬೇಕಾಗಿತ್ತು. ಬಳ್ಳಾರಿ ಎಲ್ಲ ಜಿಲ್ಲೆಯ ಶಾಸಕರುಗಳ ಒತ್ತಡವೂ ಸಹ ನಿಮ್ಮ ಪರವಾಗಿರುವಂಥದ್ದು, ನಿಮ್ಮನ್ನೇ ಮಾಡಬೇಕನ್ನುವಂಥದ್ದು. ನಿಮಗೆ ಆ ನಿರೀಕ್ಷೆ ಇದೆಯಾ ಅಂತ? ಇಲ್ಲ, ನಮ್ಮ ಜಿಲ್ಲೆ ಶಾಸಕರೆಲ್ಲ ಕೂಡ ಶಕ್ತಿವಂತರಿದ್ದಾರೆ, ಎಲ್ಲರೂ ಕೂಡ ಅರ್ಹರಿದ್ದಾರೆ. ಇವತ್ತು ಎಲ್ಲರೂ ಕೂಡ ಸೇರಿ ನಮ್ಮ ಜಿಲ್ಲೆಯಿಂದ ಒಬ್ಬರಿಗೆ ಎಲ್ಲರೂ ನಿಮ್ಮ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಅವ್ರಿಗೆಲ್ಲ ಕೂಡ ಧನ್ಯವಾದಗಳು, ಕೃತಜ್ಞತೆಗಳನ್ನು ಹೇಳ್ತೀನಿ. ಇವತ್ತು ನನ್ನ ಹೆಸರು ತಗೊಂಡು ಅವ್ರಿಗೆ ನನ್ನ ಮೇಲೆ ಒಂದು ನಂಬಿಕೆ ಇದೆ. ಇಲ್ಲಪ್ಪ, ನಮ್ಮ ಅಣ್ಣ, ನಮ್ಮ ತಮ್ಮ ಅನ್ನುವಂಥ ನಿರೀಕ್ಷೆ ನಮ್ಮ ಶಾಸಕರಲ್ಲಿ ಎಲ್ಲ ಕೂಡ ಇದೆ. ಶಾಸಕರೆಲ್ಲ ಕೂಡ ಸೇರಿ ನಾವು ಎಲ್ಲ ಆದರೆ ಯಾರಿಗಾದರೂ ಕೂಡ ಒಳ್ಳೇದನ್ನುವಂಥ ಭಾವನೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮೂಡಿದೆ ಅಲ್ಲ, ಇದೇ ಕಾಂಗ್ರೆಸ್ನ ಶಕ್ತಿ ಅಂತೇಳಿ ನಾವು ತಿಳ್ಕೊತೀವಿ. ಯಾರಾದರೂ ಕೂಡ ಒಂದೇ. ಆದರೆ ಅವ್ರಿಗೆ ಇವತ್ತು ಯಾರ್ಯಾರು ನನ್ನ ಹೆಸರು ಹೇಳಿದ್ದಾರೆ, ಮುಖ್ಯವಾಗಿ ನಮ್ಮ ನಾರಾ ಭರತ್ ರೆಡ್ಡಿ ಅವರಾಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, BM ನಾಗರಾಜ್ ಅವರಾಗಿರ್ಬೋದು, ತುಕಾರಾಮ್ ಅವರಾಗಿರ್ಬೋದು, ನಮ್ಮ MP ಸಾಹೇಬರಾಗಿರ್ಬೋದು ತುಕಾರಾಮ್ ಅವರು, ಮತ್ತು ನಮ್ಮ ಅನ್ನಪೂರ್ಣಮ್ಮ ಅವರಾಗಿರ್ಬೋದು, ಎಲ್ಲರೂ ಕೂಡ ಭಾಳ ಸಂತೋಷವಾಗಿ ನಾವು ಯಾರಿಗೆ ಕೊಟ್ಟರು ಕೂಡ ನಾವು ಸ್ವೀಕಾರ ಮಾಡ್ತೀವಿ. ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರ ಮಾತುಗಳು. ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.